ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಯಾವ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ, ದೀಪಾವಳಿ ಹಬ್ಬ ಹತ್ರ ಬರ್ತಾ ಇದೆ. ದೀಪಾವಳಿ ಹಬ್ಬ ಅಂದರೆ ದೀಪಗಳ ಹಬ್ಬ. ಆ ದೀಪಾವಳಿ ಹಬ್ಬದಲ್ಲಿ ನಾವು ದೀಪಗಳನ್ನು ಕಚ್ಚಿಡ್ತೀವಿ. 3 ದಿನ, 5 ದಿನ ಮತ್ತು 9 ದಿನ. ಆ 9 ದಿನ ದೀಪ ಕಚ್ಚಿದ ನಂತರ ನಾವು ದೀಪಗಳನ್ನು ಈ ಥರ ಹಾಗೆ ಬಿಡ್ತೀವಿ. ಅದನ್ನು ಕ್ಲೀನ್ ಮಾಡೋದೇ ಇಲ್ಲ. ಮುಂದಿನ ವರ್ಷ ಬರೋವರೆಗೂ ಕ್ಲೀನ್ ಮಾಡೋದೇ ಇಲ್ಲ. ಹಾಗೆ ಸೈಡಲ್ಲಿ ಎತ್ತಿಟ್ಬಿಡ್ತೀವಿ. ಕೆಲವರು ಅದನ್ನು ಕ್ಲೀನ್ ಮಾಡಿ ಇಡ್ತಾರೆ, ಆದರೆ ಇನ್ನೂ ಕೆಲವರು ಅದನ್ನು ಕ್ಲೀನ್ ಮಾಡದೆ ಹಾಗೆ ಸೈಡಲ್ಲಿ ಎತ್ತಿಟ್ಬಿಡ್ತಾರೆ. ನಾನು ನೋಡಿ ದೀಪಗಳನ್ನು ಕ್ಲೀನ್ ಮಾಡದೆ ಹಾಗೆ ಇಟ್ಟಿದ್ದೆ. ಹೋದ ವರ್ಷ ಕಚ್ಚಿರುವಂತಹ ದೀಪಗಳನ್ನು ಕ್ಲೀನ್ ಮಾಡಿರಲಿಲ್ಲ. ನಾವು ದೀಪ ಕಚ್ಚಿ ಮುಗಿದ ತಕ್ಷಣ ದೀಪಗಳನ್ನು ಕ್ಲೀನ್ ಮಾಡಿಟ್ಟಿದ್ರೆ ಹೊಸ ದೀಪಗಳಂತೆ ಇರ್ತವೆ. ವರ್ಷ ಪೂರ್ತಿ ದೀಪಗಳನ್ನು ನಾವು ನೆನಪು ಮಾಡ್ಕೊಳ್ದೇ ದೀಪಾವಳಿ ಹಬ್ಬದ ದಿನ ನೆನಪು ಮಾಡಿಕೊಂಡು ಕ್ಲೀನ್ ಮಾಡೋದಕ್ಕೆ ಹೋದರೆ ಬೇಗ ಕ್ಲೀನ್ ಆಗೋದಿಲ್ಲ. ಈ ದೀಪಗಳು ಅಷ್ಟು ಕಪ್ಪಾಗಿರುತ್ತೆ, ಯಾಕೆಂದರೆ ಎಣ್ಣೆ ಮೇಲೆ ಧೂಳು ಕೂರ್ತಿರುತ್ತೆ ನೋಡಿ. ಹಾಗಾಗಿ ಈ ದೀಪಗಳನ್ನು ಬೇಗ ಉಜ್ಜಿ ತೊಳೆಯೋದಕ್ಕೆ ಆಗೋದಿಲ್ಲ. ಹಾಗಾಗಿ ಇವತ್ತು ನಾನು ದೀಪಾವಳಿ ಹಬ್ಬ ಸ್ವಲ್ಪ ದಿನ ಇದೆ ಅನ್ನೋ ಹಾಗೆ ದೀಪಗಳನ್ನು ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಫ್ರೀ ಇದ್ದಾಗ ದೀಪಗಳನ್ನು ಕ್ಲೀನ್ ಮಾಡಿ ಇಟ್ಕೊಳ್ಳೋದ್ರಿಂದ ಹಬ್ಬದಲ್ಲಿ ನಮಗೆ ಸುಲಭ ಆಗುತ್ತೆ. ಇಲ್ಲ ಅಂದರೆ ನಾವು ಈ ದೀಪಗಳನ್ನು ವೇಸ್ಟ್ ಮಾಡಬೇಕಾಗುತ್ತೆ, ಏಕೆಂದರೆ ಅರ್ಜೆಂಟಿಗೆ ದೀಪಗಳನ್ನು ಕ್ಲೀನ್ ಮಾಡೋದಕ್ಕೆ ಆಗೋದಿಲ್ಲ. ಇಷ್ಟು ಕಪ್ಪಾಗಿರುವಂತಹ ದೀಪಗಳನ್ನು ಕಚ್ಚೋದಕ್ಕೆ ಮನಸ್ಸು ಬರೋದಿಲ್ಲ. ಆವಾಗ ನಾವು ಏನು ಮಾಡ್ತೀವಿ ಅಂದರೆ ಹೊಸ ದೀಪಗಳನ್ನು ತಗೊಂಡು ಬಂದು ವರ್ಷಕ್ಕೊಂದು ಹಬ್ಬದಲ್ಲಿ ಹೊಸ ದೀಪಗಳನ್ನು ಕಚ್ತೀವಿ. ಹಾಗಾಗಿ ಈ ದೀಪಗಳನ್ನು ವೇಸ್ಟ್ ಮಾಡೋದಕ್ಕಿಂತ ಮುಂಚೆ ಹಬ್ಬ ಒಂದು ವಾರ 15 ದಿನ ಇದೆ ಅನ್ನೋ ಹಾಗೆ ನಮ್ಮ ಮನೆಯಲ್ಲಿ ಎಷ್ಟು ದೀಪಗಳು ಇರ್ತವೆ ಅಷ್ಟು ದೀಪಗಳನ್ನು ಈ ಥರ ಕ್ಲೀನ್ ಮಾಡಿ ಇಟ್ಕೊಳ್ಳೋದ್ರಿಂದ ಹಬ್ಬದಲ್ಲಿ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಇವಾಗ ನಾನಿಲ್ಲಿ ಅಷ್ಟು ದೀಪಗಳು ಮುಳುಗೋವಷ್ಟು ನೀರು ಹಾಕಿದ್ದೀನಿ. ಅದಕ್ಕೆ ಸರ್ಫ್ ಎಕ್ಸೆಲ್ ಮ್ಯಾಟ್ ಹಾಕ್ತಾ ಇದ್ದೀನಿ. ನೀವು ಸರ್ಫ್ ಎಕ್ಸೆಲ್ ಪುಡಿನೂ ಸಹ ಹಾಕ್ಕೋಬಹುದು. ಸರ್ಫ್ ಎಕ್ಸೆಲ್ ಮ್ಯಾಟ್ ಹಾಕೋದ್ರಿಂದ ಕೊಳೆ ತುಂಬ ಚೆನ್ನಾಗಿ ಬೇಗನೆ ಬಿಟ್ಕೊಂಡು ಬಿಡುತ್ತೆ. ಹಾಗಾಗಿ 2 ಸ್ಪೂನ್ ಆಗುವಷ್ಟು ಪುಡಿ ಉಪ್ಪನ್ನು ಹಾಕ್ತಾ ಇದ್ದೀನಿ. ನೀವು ದಪ್ಪ ಉಪ್ಪನ್ನು ಸಹ ಹಾಕ್ಕೋಬಹುದು. ದಪ್ಪ ಉಪ್ಪು ಕರಗೋದು ಸ್ವಲ್ಪ ಲೇಟ್ ಆಗುತ್ತೆ, ಪುಡಿ ಉಪ್ಪು ಹಾಕೋದ್ರಿಂದ ಬೇಗ ಕರಗಿಬಿಡುತ್ತೆ. ಹಾಗಾಗಿ ಸರ್ಫ್ ಎಕ್ಸೆಲ್ ಮ್ಯಾಟು ಮತ್ತು 2 ಸ್ಪೂನ್ ಆಗೋಷ್ಟು ಪುಡಿ ಉಪ್ಪು, ಅರ್ಧ ಭಾಗ ನಿಂಬೆ ರಸ ಹಾಕ್ತಾ ಇದ್ದೀನಿ. ನಿಂಬೆ ರಸ ಹಾಕೋದ್ರಿಂದ ಬೇಗ ಕೊಳೆ ಚೆನ್ನಾಗಿ ಬಿಟ್ಕೊಂಡ್ಬಿಡುತ್ತೆ. ಹಾಗಾಗಿ ಇವಾಗ ಈ ದೀಪಗಳನ್ನೆಲ್ಲ ಒಂದು 10 ರಿಂದ 15 ನಿಮಿಷ ಚೆನ್ನಾಗಿ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ಈ ದೀಪಗಳನ್ನು ನಾವು ತಕ್ಷಣ ಉಜ್ಜಬಾರ್ದು. ತಕ್ಷಣ ಉಜ್ಜೋದ್ರಿಂದ ಬೇಗ ಕೊಳೆ ಬಿಡೋದಿಲ್ಲ, ಏಕೆಂದರೆ ಎಣ್ಣೆ ಮೇಲೆ ಧೂಳು ಕೂತಿರುತ್ತೆ. ಹಾಗಾಗಿ ತಕ್ಷಣ ಉಜ್ಜೋದ್ರಿಂದ ಬೇಗ ಕ್ಲೀನ್ ಆಗೋದಿಲ್ಲ ಮತ್ತು ಜಾಸ್ತಿ ಹೊತ್ತು ಉಜ್ಜಬೇಕಾಗುತ್ತೆ. ಜಾಸ್ತಿ ಹೊತ್ತು ಉಜ್ಜೋದ್ರಿಂದ ಕೈ ನೋವು ಬಂದುಬಿಡುತ್ತೆ. ಹಾಗಾಗಿ ಒಂದು 10 ರಿಂದ 15 ನಿಮಿಷ ದೀಪಗಳನ್ನು ನೆನೆಸಿ ಉಜ್ಜೋದ್ರಿಂದ ಬೇಗನೆ ಕ್ಲೀನ್ ಆಗಿಬಿಡುತ್ತೆ. ಇವಾಗ ಈ ದೀಪಗಳನ್ನು ಉಜ್ಜೋದಕ್ಕೆ ಅಂತ ನಾನಿಲ್ಲಿ ಒಂದು ಹಳೆಯ ಬ್ರಷ್ ತಗೊಂಡಿದ್ದೀನಿ. ಇವಾಗ ಜಾಸ್ತಿ ಕಪ್ಪಾಗಿರುತ್ತೆ ನೋಡಿ, ಅದಕ್ಕೆ ಒಂದು 2 ಡ್ರಾಪ್ ಆಗುವಷ್ಟು ಲಿಕ್ವಿಡ್ ಹಾಕ್ಕೊಳ್ತಾ ಇದ್ದೀನಿ. ಈ ಲಿಕ್ವಿಡಲ್ಲಿ ಎಷ್ಟು ಚೆನ್ನಾಗಿ ಕೊಳೆ ಹೋಗುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಕೊಳೆ ಹೋಗುತ್ತೆ. ಅಂಥದ್ರಲ್ಲೂ ಈ ಥರ ಕಪ್ಪಾಗಿರುವಂತಹ ದೀಪಗಳಿಗೆ ಆ ಲಿಕ್ವಿಡ್ ಹಾಕ್ಕೊಂಡು ಉಜ್ಜೋದ್ರಿಂದ ಕಣ್ಣು ಮುಚ್ಚಿ ಕಣ್ಣು ಬಿಡೋ ಅಷ್ಟರಲ್ಲಿ ಕ್ಲೀನ್ ಆಗಿಬಿಡುತ್ತೆ. ದೀಪಗಳ ಹೊರಗಡೆ ಮತ್ತು ಒಳಗಡೆ ಎಲ್ಲ ಬೇಗ ಕ್ಲೀನ್ ಆಗಿಬಿಡುತ್ತೆ. ಆದರೆ ದೀಪಗಳ ತುದಿಯಲ್ಲಿ ಜಾಸ್ತಿ ಕಪ್ಪಾಗಿರೋದ್ರಿಂದ ಬೇಗ ಕ್ಲೀನ್ ಆಗೋದಿಲ್ಲ. ಅದನ್ನು ಸ್ವಲ್ಪ ಗಟ್ಟಿಯಾಗಿ ಉಜ್ಜಬೇಕಾಗುತ್ತೆ. ಅದನ್ನು ನಾನು ಗಟ್ಟಿಯಾಗಿ ಉಜ್ತಾ ಇದ್ದೀನಿ. ಹೊಸ ದೀಪಗಳೇನೋ ಅನ್ನೋ ಥರ ಕಾಣಬೇಕು, ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಉಜ್ತಾ ಇದ್ದೀನಿ. ಈ ಥರ ಉಜ್ಜೋದ್ರಿಂದ ನಾವು ಈ ವರ್ಷ ಕಚ್ಚಿರುವಂತಹ ದೀಪಗಳನ್ನು ಮುಂದಿನ ವರ್ಷವೂ ಸಹ ಕಚ್ಚಬಹುದು. ಇವಾಗ ಅಷ್ಟು ದೀಪಗಳನ್ನೆಲ್ಲ ಉಜ್ಜಿದ್ದಾಯಿತು. ದೀಪಗಳನ್ನೆಲ್ಲ ಉಜ್ಜೋ ವಿಡಿಯೋನ ನಾನು ಕೊಟ್ಟಿಲ್ಲ, ಯಾಕೆಂದರೆ ವಿಡಿಯೋ ಲಾಂಗ್ ಆಗಿಬಿಡುತ್ತೆ ಮತ್ತು ನೋಡೋರಿಗೂ ಬೇಜಾರಾಗ್ಬಿಡುತ್ತೆ. ಹಾಗಾಗಿ ಇವಾಗ ದೀಪಗಳನ್ನೆಲ್ಲ ಒಂದು 2 ರಿಂದ 3 ಸರಿ ಚೆನ್ನಾಗಿ ತೊಳಿತಾ ಇದ್ದೀನಿ. ಇವಾಗ ನೋಡಿ 6 ದೀಪಗಳು ಹೊಸ ದೀಪಗಳೇನೋ ಅನ್ನೋ ಥರ ಕಾಣ್ತಾ ಇದ್ದಾವೆ. ಸ್ವಲ್ಪನೂ ಕಪ್ಪು ಕಲೆ ಇಲ್ಲ, ಅಷ್ಟು ಕೊಳೆ ಕೂತ್ಕೊಂಡಿತ್ತು ದೀಪಗಳ ಮೇಲೆ. ಅದನ್ನೆಲ್ಲ ಚೆನ್ನಾಗಿ ಉಜ್ಜಿ ತೊಳೆದ್ಬಿಟ್ಟು ಇವಾಗ ಆ ದೀಪಗಳನ್ನೆಲ್ಲ ಒಂದು ಕಾಟನ್ ಬಟ್ಟೆಯಿಂದ ಒರೆಸ್ತಾ ಇದ್ದೀನಿ. 6 ದೀಪಗಳಲ್ಲಿ ಒಂದು ಸ್ವಲ್ಪನೂ ಕಪ್ಪು ಕಲೆ ಇಲ್ಲ ನೋಡಿ. ಹೊಸ ದೀಪಗಳೇನೋ ಅನ್ನೋ ಥರ ಕ್ಲೀನ್ ಆಗಿದ್ದಾವೆ. ಈ ದೀಪಗಳನ್ನು ನೋಡಿದ ತಕ್ಷಣ ನನಗೆ ಅನಿಸಿದ್ದೊಂದೇ, ಈ ವರ್ಷ ಅಂತೂ ಈ ದೀಪ ಕಚ್ಚೋದು ಬೇಡ, ಹೊಸ ದೀಪಗಳನ್ನೇ ತಗೊಂಡು ಬಂದುಬಿಡೋಣ ಅಂತ ಅನ್ನಿಸ್ತು. ಆದರೆ ಮನಸ್ಸು ಕೇಳಲಿಲ್ಲ, ಒಂದು ಸರಿ ಕ್ಲೀನ್ ಮಾಡಿಬಿಡೋಣ ಅಂತ ಅನ್ನಿಸ್ತು. ಆದರೆ ಇವಾಗ ಅಷ್ಟು ಕಪ್ಪಾಗಿರುವಂತಹ ದೀಪಗಳೆಲ್ಲ ಹೊಸ ದೀಪಗಳಂತೆ ಕ್ಲೀನ್ ಆಗಿದ್ದಾವೆ ನೋಡಿ. ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾವೆ. ನೋಡಿದ್ರಲ್ಲ ಫ್ರೆಂಡ್ಸ್,
ಅಷ್ಟು ಕಪ್ಪಾಗಿರುವಂಥ ದೀಪಗಳನ್ನು ಒಂದು 10-15 ನಿಮಿಷದೊಳಗಡೆ ನಾನು ಯಾವ ಥರ ಕ್ಲೀನ್ ಮಾಡಿದ್ದೀನಿ ಅಂತ. ನಿಮ್ಮ ಮನೆಯಲ್ಲೇನಾದರೂ ಈ ಥರ ಕಪ್ಪಾಗಿರುವಂತಹ ದೀಪಗಳೇನಾದರೂ ಇದ್ದರೆ ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ, ಖಂಡಿತ ಬೇಗನೆ ಕ್ಲೀನ್ ಆಗಿಬಿಡುತ್ತೆ ಮತ್ತು ಆ ದೀಪಗಳು ವೇಸ್ಟ್ ಆಗೋದಿಲ್ಲ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.